ಬೃಹನ್ನಳೆ, ಈ ಸೈನ್ಯ ಎಂಬ ಸಮುದ್ರದ ಆಚೆ ದಡ ಕಣ್ಣಿಗೆ ಎಟಕುವುದೇ ಇಲ್ಲವಲ್ಲಪ್ಪ. ಅಬ್ಬ ಅಬ್ಬ, ಬದುಕಿದ್ದರೆ ಏನನ್ನು ತಾನೇ ಕಾಣಲಾಗದು ಮನುಷ್ಯರು. ಅಡೆಗೆ ಹಾಯವು ಕಂಗಳು ಈ ಬಲಗಡಲ ಮನವಿ ಸಾಡಲಾರದು. ಕಡೆಗೆ ಹಾಯವು ಕಂಗಳು ಈ ಬಲಗಡಲ ಮನವಿ ಸಾಡಲಾರದು. ಒಡಲು ಬಿಡಿದಿರಲು ಏನ ಕಾಣಲು ಬಾರದದ್ಭುತವ. ಅಬ್ಬಬ್ಬ, ಭೂಮಿದೇವಿ ಸೈನ್ಯವನ್ನೇ ಹೆತ್ತಿರುವಂತೆ ಇದೆಯಲ್ಲ. ಈ ಸೇನೆಯೊಂದಿಗೆ ಕಾದುವವನು ಸಾಕ್ಷಾತ್ ಪರಮಶಿವನೇ ಆಗಿರಬೇಕು. ಶಿವ 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 ಶಿವ. ಪೊಡವಿಯಿದುದೋ ಮೋಹರವ, ಪೊಡವಿಯಿದುದೋ ಮೋಹರವನು ಇದರೊಡನೆ ಕಾದುವನಾವನಾದನೆ ಮೃಡನು. ಇದರೊಡನೆ ಕಾದುವನಾವನು ಆತನೆ ಮೃಡನು. ಶಿವ ಶಿವ ಕಾದಿಗೆಲಿದೆವು ಬಲಕೆ ನಮೋ, ಬಲಕೆ ನಮೋ ಎಂದ. ಶಿವ ಶಿವ, ನಾವೆಲ್ಲಿ ಕಾದಿ ಗೆಲುವುದು ಎಂಬುದೆಲ್ಲಿ? ಈ ಸೈನ್ಯಕ್ಕೆ ನಮಸ್ಕಾರ, ನಮೋ ನಮಃ. ಒಳ್ಳೆಯದಲ್ಲ ನಿನಗೆ, ಒಳ್ಳೆಯದಲ್ಲ ಎಂದ. ಹೀಗೆ ಹೇಳಿದರೂ ಸಹ ಅರ್ಜುನ ರಥವನ್ನು ಮುಂದಕ್ಕೆ ಬಿಡೋಣ ಎಂದೊಡರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿಯನು ಕಲು ಕೊಂದನಿ ಸಾರಥಿಯನುದ ಸಂಬರಿಸಿ ಮುಂಜರಗ. ನನ್ನನ್ನು ಕೊಂದ ಈ ಸಾರಥಿ ಕೊಲ್ಲುವುದಕ್ಕಾಗಿಯೇ ಕರೆತಂದಿದ್ದಾನೆ ಎಂದು ಅಂದುಕೊಂಡು ಮೆಲ್ಲನೆ ಧೋತರವನ್ನು ಸರಿಪಡಿಸಿಕೊಂಡು ರಥದ ಹಿಂದಕ್ಕೆ ಬಂದು ಅರ್ಜುನ ಮುಂದೆ ನೋಡುತ್ತಾ ಹೋಗುತ್ತಿದ್ದದನ್ನು ಗಮನಿಸಿ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು, ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು. ಸದ್ಯ ಬದುಕಿದೆ ಎಂದು ನಿರಾಳದ ಉಸಿರು ಬಿಡುತ್ತಾ ಓಡತೊಡಗಿದ. ಬಿಚ್ಚಿದ ಜುಟ್ಟನ್ನು ಕಟ್ಟಿಕೊಳ್ಳದು. ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಉತ್ತರನ ಈ ಮಾತು ಕೇಳಿ ಅರ್ಜುನನಿಗೆ ಪಾಪ ಅನಿಸಿತು. ನಗಬೇಕೋ ಕೋಪಿಸಿಕೊಳ್ಳಬೇಕೋ ತಿಳಿಯಲಿಲ್ಲ ಅವನಿಗೆ. ಆದರೂ ಮನಸ್ಸಿನಲ್ಲೇ ಅಯ್ಯೋ ಪಾಪ ಎಂದುಕೊಂಡು ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಾ, ಮನದ ಲೊಡಲೊಡೆವಂತೆ ನಗುತ್ತ, ಮನದ ಲೊಡಲೊಡೆವಂತೆ ನಗುತ್ತ ಮೇಲೆ ಕೋಪವನ್ನು ತೋರಿಸುತ್ತಾ, ಲೋ ಉತ್ತರ. ಅರ್ಜುನನು ಗಜರಿದನು ಎಲವೋ ಸಭೆಯಲ್ಲಿ ವನಜ ಮುಖಿಯರ ಮುಂದೆ ಸೊರಗಿದೆ ಬಾಯಿಗೆ ಬಂದಂತೆ. ಸಭೆಯಲ್ಲಿ ಹೆಂಗಸರ ಮುಂದೆ ಬಾಯಿಗೆ ಬಂದಂತೆ ಬಗುಳಿದೆಯಲ್ಲೋ, ಬಡಾಯಿ ಕೊಚ್ಚಿದೆಯಲ್ಲೋ. ಈಗ ರಣರಂಗಕ್ಕೆ ಬಂದು ಶತ್ರುಗಳೊಡನೆ ಕಾದದೆ ನಾಡ ನರಿಯ ಹಾಗೆ ಅನುವರದೊಳೇನಾಯಿತು ರಿಪುವಾಹಿನಿಯ ನಿರಿಯದೆ. ನಾಡ ನರಿಯವೋ ಎನಗೆ ನೀ ಹಲುಗಿರಿಯ ಬಿಡುವೆನೆ ಕಾದು ನಡೆಯದ. ಹಲುಗಿರುದು ಗೆಂಜಿ ಹಿಂದಕ್ಕೆ ಹೋಗುತ್ತೇನೆ ಅಂದರೆ ಬಿಡುತ್ತೇನೇನೋ ನಿನ್ನನ್ನ. ನಡಿಯ, ಹಿಡಿಯ ಧನುಸನ್ನ, ಹೂಡೋ ಬಾಣವನ್ನ, ಹೊಡೆಯ ಶತ್ರುಗಳನ್ನ. ಓಹೋ, ಕಾಲು ತೆಗೆಯುತ್ತಿದ್ದೀಯಾ ರಣರಂಗದಿಂದ?
ಅಯ್ಯ ಸಾರಥಿ, ನೋಡು, ಯುದ್ಧರಂಗದಿಂದ ಓಡುವುದರಿಂದ ಬರುವ ಪಾಪವನ್ನ ಬ್ರಾಹ್ಮಣರು ಪ್ರಾಯಶ್ಚಿತ್ತಾದಿ ವಿಧಿಗಳನ್ನು ಮಾಡಿಸಿ ಹೋಗಲಾಡಿಸುತ್ತಾರೆ. ಧುರದಲೋಡಿದ ಪಾತಕವ ಭೂಸುರರು ಕಳೆದ ಪರು, ಧುರದಲೋಡಿದ ಪಾತಕವ ಭೂಸುರರು ಕಳೆದ ಬರು. ಇನ್ನು ಅಶ್ವಮೇಧಯಾಗ, ಅಶ್ವಮೇಧ ವಧರಣಿಯಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆ ಮಗೆ. ಖುದ್ದಾಗಿ ನಾನೇ ಅಶ್ವಮೇಧಯಾಗ ಮಾಡಿ ಫಲವನ್ನು ಪಡೆದು ಬಿಡುತ್ತೇನೆ. ದೇವಲೋಕದ ಹೆಂಗಸರು ಬಂದು ಖುಷಿ ಪಡಿಸುತ್ತಾರೆ ಅಂದೆ ಅಲ್ಲವೇ? ಇಲ್ಲಿ ನೋಡು, ಅವರು ದೇವಲೋಕದ ಸತಿಯರು ಬೇಡ, ನಮಗೆ ಸರಿ ಹೋಗುವವರಲ್ಲ ಅವರು. ಸುರರ ಸತಿಯರನೊಲ್ಲೆವು ಯಮಗೆಮ್ಮರ ಮನೆಯ ನಾರಿಯರೆ ಸಾಕು. ಎಮ್ಮರ ಸುತನವೇ ಯಮಗಿಂದ್ರ ಪದವಿಯು, ಎಮ್ಮರ ಸುತನವೇ ಮಗೀಂದ್ರ ಪದವಿಯು ಬಿಟ್ಟು ಕಳುಗೆಲ್ಲ. ನೋಡು, ನಮಗೆ ನಮ್ಮನ್ನ ಅರ್ಥ ಮಾಡಿಕೊಂಡಿರುವ ನಮ್ಮ ಅರಮನೆಯ ಹೆಂಗಸರೇ ಸಾಕು. ನಮ್ಮ ಅರಸುತನವೇ ನಮಗೆ ಮಹದಾನಂದವನ್ನು ನೀಡಿದೆ. ಇಂದ್ರ ಪದವಿ ಸಹ ಬೇಡ ನಮಗೆ ಎಂದು ಅರ್ಜುನ ಹೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟ ಉತ್ತರ.